ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4ನೇ ಸೆಮಿಸ್ಟರ್ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಸ್ಟೋರಿ ಗಲಿವರ. ಸೊ ಅದರಲ್ಲಿ ಕೇಳುವಂತಹ 2 ಅಂಕದ ಪ್ರಶ್ನೆಗಳು ಯಾವುದಿರುತ್ತೆ ಮತ್ತು ಅದಕ್ಕೆ ಯಾವ ರೀತಿ ಉತ್ತರವನ್ನ ಬರೀಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ, ಹೌ ಡಸ್ ಗಲಿವರ್ ಕಮ್ಯುನಿಕೇಟ್ ವಿತ್ ಲಿಲಿಪುಟಿಯನ್ಸ್? ಹೌ ಡಸ್ ಗಲಿವರ್ ಕಮ್ಯುನಿಕೇಟ್ ವಿತ್ ಲಿಲಿಪುಟಿಯನ್ಸ್? ಲಿಲಿಪುಟಿಯನ್ ಜನರ ಜೊತೆ ಗಲಿವರ ಯಾವ ರೀತಿ ಸಂಭಾಷಣೆಯನ್ನ ಮಾಡ್ತಿದ್ದ, ಕಮ್ಯುನಿಕೇಟ್ ಹೇಗೆ ಮಾಡ್ತಿದ್ದ? ಸೊ ಕ್ವಶನ್ ಡಿಫ್ರೆಂಟ್ ಆಗಿ ಕೇಳಿದ್ರು ಕೂಡ ಒಂದೊಂದು ವರ್ಡ್ ಇರುತ್ತೆ, ಅದ್ರ ಮೇಲೆ ನೀವು ಇದೇ ಕ್ವಶನ್ ಅಂತ ಕಂಡುಹಿಡಿಬಹುದು. ಸೊ ಕಮ್ಯುನಿಕೇಟ್ ಅನ್ನೋ ಶಬ್ದ ಬಂದ್ರೆ ಗಲಿವರ ಲಿಲಿಪುಟಿಯನ್ಸ್ ಜನರ ಜೊತೆ ಹೇಗೆ ಮಾತನಾಡ್ತಿದ್ದ ಅನ್ನೋ ಪ್ರಶ್ನೆ ಕೇಳದಂತೆ. ಸೊ ಅದಕ್ಕೆ ಉತ್ತರ ಏನ್ ಬರಬೇಕು? ಗಲಿವರ ಲರ್ನ್ಸ್ ದ ಲಿಲಿಪುಟಿಯನ್ ಲ್ಯಾಂಗ್ವೇಜ್. ಗಲಿವರ ಲಿಲಿಪುಟಿಯನ್ ಜನರ ಭಾಷೆಯನ್ನ ಕಲಿತಾನೆ ಅಂಡ್ ಕಮ್ಯುನಿಕೇಟ್ ವಿತ್ ದೆಮ್ ವರ್ಬಲಿ. ಸೊ ಅವ್ರ ಜೊತೆ ಭಾಷೆಯೊಂದಿಗೆ ಮಾತನಾಡ್ತಾನೆ, ಅಂದ್ರೆ ಮಾತಿನೊಂದಿಗೆ ಅವರೊಂದಿಗೆ ಸಂಭಾಷಣೆಯನ್ನ ಮಾಡ್ತಾನೆ. ಎರಡನೇ ಪ್ರಶ್ನೆ, ವಾಟ್ ಡಸ್ ಪನಿಷ್ಮೆಂಟ್ ಡಸ್ ಗಲಿವರ್ ರಿಸೀವ್ ಫಾರ್ ಆಕ್ಸಿಡೆಂಟ್ಲಿ ಸ್ಟಾರ್ಟಿಂಗ್ ಫೈರ್ ಇನ್ ಲಿಲಿಪುಟ್? ಸೊ ಲಿಲಿಪುಟ್ ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಅವನ ತಗಲಿಸಿದ್ದಕ್ಕೆ ಯಾವ ಪನಿಷ್ಮೆಂಟ್ ಕೊಡ್ತಾರೆ ಅವನಿಗೆ? ಸೊ ಅವನು ಗಲಿವರ ಬೆಂಕಿ ಹತ್ತೋ ರೀತಿ ಮಾಡ್ತಾನೆ, ಇದಕ್ಕೆ ಅವನು ಕೊಟ್ಟಂತ ಪನಿಷ್ಮೆಂಟ್, ಕ್ವಶನ್ ಅಲ್ಲಿ ಪನಿಷ್ಮೆಂಟ್ ಅನ್ನೋ ಶಬ್ದ ಬಂದ್ರೆ ಗಲಿವರ್ ಈಸ್ ಸೆಂಟೆನ್ಸ್ ಟು ಬಿ ಬ್ಲೈಂಡೆಡ್ ಇನ್ ಒನ್ ಐ. ಅವನ ಒಂದು ಕಣ್ಣನ್ನ ಕುರುಡನನ್ನಾಗಿ ಮಾಡುವಂತ ತೀರ್ಪನ್ನ ಕೊಡ್ತಾರೆ, ಪನಿಷ್ಮೆಂಟ್ ನ ಕೊಡ್ತಾರೆ. ಇನ್ನು ಮೂರನೇ ಪ್ರಶ್ನೆ, ಹೌ ಡಸ್ ಗಲಿವರ ರಿಯಾಕ್ಟ್ ವೆನ್ ಹಿ ಫಸ್ಟ್ ಸೀಸ್ ಲಿಲಿಪುಟಿಯನ್ಸ್? ಗಲಿವರ ಯಾವ ರೀತಿ ರಿಯಾಕ್ಷನ್ ಮಾಡ್ತಾನೆ ಯಾವಾಗ ಗಲಿವರ ಮೊದಲ ಬಾರಿಗೆ ಲಿಲಿಪುಟಿಯನ್ ಜನರನ್ನ ನೋಡಿದಾಗ? ಸೊ ಕ್ವಶನ್ ಅಲ್ಲಿ ಫಸ್ಟ್ ಸಿ ಅಂತ ಶಬ್ದ ಬಂದ್ರೆ ಮೊದಲ ಬಾರಿಗೆ ನೋಡಿದಾಗ. ಗಲಿವರ್ ಈಸ್ ಇನಿಷಿಯಲಿ ಸ್ಟಾರ್ಟೆಡ್ ಅಂಡ್ ಅಮ್ಯೂಸ್ಡ್ ಬೈ ದೇರ್ ಸ್ಮಾಲ್ ಸೈಜ್. ಅವರ ಸಣ್ಣ ದೇಹವನ್ನ ನೋಡಿ, ಅವ್ರು ಇರುವಂತ ಆಕಾರ ಸೈಜ್ 6 ಇಂಚ್ ಅಷ್ಟೇ ಇರ್ತಾರೆ ಅವರು. ಸೊ ಅದನ್ನ ನೋಡಿ ಪ್ರಾರಂಭದಲ್ಲಿ ಮೂಕಚಕಿತನಾಗ್ತಾನೆ, ಆಶ್ಚರ್ಯಚಕಿತನಾಗ್ತಾನೆ. ನಾಲ್ಕನೇ ಪ್ರಶ್ನೆ, ಹೂ ಈಸ್ ಎಂಪ್ರರ್ ಆಫ್ ಲಿಲಿಪುಟ್? ಲಿಲಿಪುಟ್ ದೇಶದ ಎಂಪ್ರರ್, ರಾಜ ಯಾರು? ಕ್ವಶನ್ ಅಲ್ಲಿ ಎಂಪ್ರರ್ ಅಂತ ಬಂದು ಲಿಲಿಪುಟ್ ಅಂತ ಬಂದ್ರೆ ಸೊ ಎಂಪ್ರರ್ ಆಫ್ ಲಿಲಿಪುಟ್ ಯಾರು ಅಂತ ಕೇಳದಂತೆ. ಸೊ ಅವಾಗ ಕ್ವಶನ್ ಉತ್ತರ ಏನ್ ಬರ್ಬೇಕಂದ್ರೆ ದ ಎಂಪ್ರರ್ ಆಫ್ ಲಿಲಿಪುಟ್ ಈಸ್ ಎಂಪ್ರರ್ ಗಾಲ್ಬ್ಯಾಸ್ಟೋ. ಸಾಮ್ರಾಟ ಗಾಲ್ಬ್ಯಾಸ್ಟೋ ಲಿಲಿಪುಟಿಯನ್ ದೇಶದ ರಾಜನಾಗಿರ್ತಾನೆ. ವಾಟ್ ರೋಲ್ ಡಸ್ ಗಲಿವರ್ ಪ್ಲೇ ಇನ್ ದ ಡಿಸ್ಪ್ಯೂಟ್ ಓವರ್ ವೆದರ್ ಟು ಬ್ರೇಕ್ ಎಗ್ಸ್ ಅಟ್ ದ ಬಿಗ್ ಎಂಡ್ ಆರ್ ಸ್ಮಾಲ್ ಎಂಡ್? ಒಂದು ಸಮಸ್ಯೆ ಬಂದಿರುತ್ತೆ, ತತ್ತೆಯನ್ನ ಹೊಡೆಯುವುದಿರುತ್ತೆ, ಅದನ್ನ ಬಿಗ್ ಎಂಡ್ ಕಡೆ ಹೊಡಿಬೇಕು, ಇನ್ನು ಸ್ಮಾಲ್ ಎಂಡ್ ಸೈಡ್ ನಲ್ಲಿ ಹೊಡಿಬೇಕು ಅನ್ನೋ ಒಂದು ಸಮಸ್ಯೆ ಬಂದಾಗ ಗಲಿವರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾನೆ ಅನ್ನೋದು ಪ್ರಶ್ನೆ. ಸೊ ಇದನ್ನ ಹೇಗೆ ನೆನ್ಪಿಟ್ಬೋದು ಅಂದ್ರೆ ಕ್ವಶನ್ ಅಲ್ಲಿ ಬ್ರೇಕ್ ಎಕ್ಸ್ ಅಂತ ಬಂದ್ರೆ ಗಲಿವರ ಸಪೋರ್ಟ್ಸ್ ದ ಎಂಪ್ರರ್ ಡಿಕ್ರೀಸ್ ಟು ಬ್ರೇಕ್ ಎಗ್ಸ್ ಅಟ್ ದ ಸ್ಮಾಲ್ ಎಂಡ್. ಗಲಿವರ ಆ ರಾಜ ಸಾಮ್ರಾಟ ಹೇಳಿರುವಂತ ಆದೇಶವನ್ನ ಪಾಲಿಸ್ತಾನೆ ಮತ್ತೆ ಸ್ಮಾಲ್ ಎಂಡ್ ಕಡೆ ಅವನು ಎಗ್ನ ಬ್ರೇಕ್ ಮಾಡ್ತಾನೆ. ಹೌ ಡಸ್ ಲಿಲಿಪುಟಿಯನ್ಸ್ ಫಿಸಿಕಲಿ ಕಲ್ಚರಲಿ ಡಿಫರೆಂಟ್ ಫ್ರಮ್ ಗಲಿವರ್? ಸೊ ಗಲಿವರ್ ನಿಂದ ಯಾವ ರೀತಿ ಡಿಫರೆಂಟ್ ಆಗಿದ್ದಾರೆ ಲಿಲಿಪುಟಿಯನ್ ಜನ? ಫಿಸಿಕಲಿ ದೈಹಿಕವಾಗಿ, ಕಲ್ಚರಲಿ ಸಾಂಸ್ಕೃತಿಕವಾಗಿ. ಸೊ ಅವರು ಯಾವ ರೀತಿ ಡಿಫರೆಂಟ್ ಆಗಿದ್ದಾರೆ ಅಂತ ಕೇಳ್ತಾರೆ ಕ್ವಶನ್ ಅಲ್ಲಿ, ಫಿಸಿಕಲಿ ಅಥವಾ ಕಲ್ಚರಲಿ ಅಂತ ಬಂದ್ರೆ. ದ ಲಿಲಿಪುಟಿಯನ್ಸ್ ಆರ್ ಫಿಸಿಕಲಿ ಮಚ್ ಸ್ಮಾಲರ್ ದನ್ ಗಲಿವರ್. ಗಲಿವರ್ಗಿಂತ ಅತ್ಯಂತ ಸಣ್ಣ ದೇಹವನ್ನು ಹೊಂದಿರ್ತಾರೆ. Their culture is characterized by elaborate rituals and strict social hierarchy. ಅಂದ್ರೆ ವಿಸ್ತಾರವಾದ ಅವರ ಆಚರಣೆಗಳು ಮತ್ತು ಅವರ ಕಟ್ಟುನಿಟ್ಟಾದ ಕ್ರಮಾನುಗತಗಳಿಂದ ಅವನು ಡಿಫರೆಂಟ್ ಆಗಿದ್ದಾನೆ. ಸೊ ಡಿಫರೆಂಟ್ ಫಿಸಿಕಲಿ ಹೇಗಿರ್ತಾನಂದ್ರೆ ಎತ್ತರದಲ್ಲಿ ಅವರು ಇವನಿಗಿಂತ ಸಣ್ಣವರಿರ್ತಾರೆ, ಹೀಗೆ ಡಿಫರೆಂಟ್. ಇನ್ನು ಗಲಿವರ ಅವರಲ್ಲಿ ಕಲ್ಚರಲ್ಲಿ ಹೆಂಗ್ ಡಿಫರೆಂಟ್ ಅಂದ್ರೆ ಅವರು ವಿಸ್ತಾರವಾದ ಆಚರಣೆಗಳನ್ನ ಮತ್ತು ಕಟ್ಟುನಿಟ್ಟಾದ ಆಚರಣೆಗಳನ್ನ ಆಚರಿಸ್ತಿರ್ತಾರೆ. ಸೊ ಇದರಿಂದ ಅವನು ಡಿಫರೆಂಟ್ ಅನಿಸ್ತಾನೆ. ಏಳನೇ ಪ್ರಶ್ನೆ, ಹೌ ಡಸ್ ಗಲಿವರ್ ಫೈನಲಿ ಲೀವ್ ಲಿಲಿಪುಟ್? ಸೊ ಕ್ವಶನ್ ಅಲ್ಲಿ ಲೀವ್ ಲಿಲಿಪುಟ್ ಅಂತ ಬಂದ್ರೆ ಗಲಿವರ ಲಿಲಿಪುಟ್ ದೇಶವನ್ನ ಹೇಗೆ ಬಿಟ್ಟು ಹೋಗ್ತಾನೆ? ಗಲಿವರ್ ಈಸ್ ಏಬಲ್ ಟು ಸೆಕ್ಯೂರ್ ಎ ಬೋಟ್ ಸೇಲ್ ಅವೇ ಫ್ರಮ್ ದ ಲಿಲಿಪುಟ್ ಎಸ್ಕೇಪ್. ಸೊ ಗಲಿವರ ಒಂದು ಬೋಟ್ ನ ಹುಡುಕ್ತಾನೆ, ಸೊ ಅದರ ಮೂಲಕ ಗಲಿವರ ಲಿಲಿಪುಟ್ ದೇಶದಿಂದ ಎಸ್ಕೇಪ್ ಆಗ್ತಾನೆ. ಎಂಟನೇ ಪ್ರಶ್ನೆ, ವಾಟ್ ಈಸ್ ಕ್ಯಾಪಿಟಲ್ ಸಿಟಿ ಆಫ್ ಲಿಲಿಪುಟ್? ಸೊ ಲಿಲಿಪುಟ್ ಜನರ ರಾಜಧಾನಿ ಯಾವುದು? ಕ್ಯಾಪಿಟಲ್ ಅಂತ ಬಂದ್ರೆ ಮಿಲ್ಡಾಂಡೋ, ಇದು ಕ್ಯಾಪಿಟಲ್, ರಾಜಧಾನಿ. ಹೌ ಮೆನಿ ಇಯರ್ಸ್ ಡಿಡ್ ಗಲಿವರ ಸ್ಪೆಂಡ್ ಲಿಲಿಪುಟ್ ಬಿಫೋರ್ ಲಿವಿಂಗ್? ಸೊ ಕ್ವಶನ್ ಅಲ್ಲಿ ಇಯರ್ಸ್ ಅಂತ ಬಂದ್ರೆ ಎಷ್ಟು ವರ್ಷ ಗಲಿವರ ಲಿಲಿಪುಟಿಯನ್ ದೇಶದಲ್ಲಿ ತನ್ನ ಜೀವನವನ್ನ ಕಳೆದಿರ್ತಾನೆ? ಗಲಿವರ ಸ್ಪೆಂಟ್ ಅಬೌಟ್ 2 years ಇನ್ ಲಿಲಿಪುಟ್ ಬಿಫೋರ್ ಲಿವಿಂಗ್. 2 ವರ್ಷ ಗಲಿವರ ತನ್ನ ಜೀವನವನ್ನ ಲಿಲಿಪುಟಿಯನ್ ದೇಶದಲ್ಲಿ ಕಳೆದಿರ್ತಾನೆ. ವಾಟ್ ಪನಿಷ್ಮೆಂಟ್ ಡಿಡ್ ದ ಗಲಿವರ ಇನಿಷಿಯಲಿ ಪರ್ಪೋಸ್ ಫಾರ್ ಗಲಿವರ್? ಸೊ ಇದು ಆಲ್ರೆಡಿ ಆಗಿದೆ. ಸೊ ಗಲಿವರ್ನಿಗೆ ಅವರು ಕೊಟ್ಟಂತ ಪನಿಷ್ಮೆಂಟ್ ಯಾವುದು? ಅವನ್ನ ಬ್ಲೈಂಡ್ ಮಾಡೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ವಾಟ್ ಲ್ಯಾಂಗ್ವೇಜ್ ಡೂ ದ ಲಿಲಿಪುಟಿಯನ್ಸ್ ಸ್ಪೀಕ್? ಲಿಲಿಪುಟಿಯನ್ ಜನ ಮಾತನಾಡದಿದ್ದಂತ ಭಾಷೆ ಯಾವುದು? ಕ್ವಶನ್ ಅಲ್ಲಿ ಲ್ಯಾಂಗ್ವೇಜ್ ಅಂತ ಬಂದ್ರೆ ಲ್ಯಾಂಗ್ವೇಜ್ ಅನ್ನೋ ಶಬ್ದ ಬಂದ್ರೆ ದ
ಲಿಲಿಪುಟಿಯನ್ ಜನರು ಮಾತನಾಡ್ತಿರೋ ಭಾಷೆ ಹೆಸರನ್ನ ಬರಿಬೇಕಾಗುತ್ತೆ. ದ ಲಿಲಿಪುಟಿಯನ್ಸ್ ಸ್ಪೀಕ್ಸ್ ಎ ಲ್ಯಾಂಗ್ವೇಜ್ ಕಾಲ್ಡ್ ಬ್ರಾಬ್ಡಿಂಗ್ಯಾಂಗಿಯನ್ ಅನ್ನೋ ಒಂದು ಭಾಷೆಯನ್ನು ಅವ್ರು ಮಾತನಾಡ್ತಿರ್ತಾರೆ. 12ನೇ ಪ್ರಶ್ನೆ, ವಾಟ್ ಆಬ್ಜೆಕ್ಟ್ ಡಸ್ ಗಲಿವರ್ ಆಕ್ಸಿಡೆಂಟ್ಲಿ ಎಕ್ಸ್ಟಿಂಗ್ವಿಶ್ ಕೌಸಿಂಗ್ ಫೈರ್ ಇನ್ ಲಿಲಿಪುಟ್? ಹೇಗೆ ಎಕ್ಸ್ಟಿಂಗ್ವಿಶ್ ಅಂದ್ರೆ ಆರಿಸೋದು. ಸೊ ಹತ್ತಿರುವಂತ ಬೆಂಕಿನ ಗಲಿವರ ಯಾವ ರೀತಿ ಆರಿಸ್ತಾನೆ? ಗಲಿವರ್ ಆಕ್ಸಿಡೆಂಟ್ಲಿ ಎಕ್ಸ್ಟಿಂಗ್ವಿಶಸ್ ದ ಫೈರ್ ಇನ್ ಲಿಲಿಪುಟ್ ಬೈ ಯೂರಿನೇಟಿಂಗ್ ಆನ್ ಇಟ್. ಸೊ ಯೂರಿನ್ ಮಾಡೋದ್ರ ಮೂಲಕ ಲಿಲಿಪುಟ್ ನ ಬೆಂಕಿಯನ್ನ ಗಲಿವರ ಆರಿಸ್ತಾನೆ. ಹೂ ಬಿಕಮ್ಸ್ ಗಲಿವರ್ಸ್ ಕ್ಲೋಸೆಸ್ಟ್ ಫ್ರೆಂಡ್ ಲಿಲಿಪುಟಿಯನ್ ಅಂಡ್ ವಾಟ್ ಈಸ್ ಹಿಸ್ ಪೊಸಿಷನ್? ಸೊ ಗಲಿವರನ್ನ ಕ್ಲೋಸ್ ಫ್ರೆಂಡ್ ಯಾರು ಮತ್ತು ಅವನ ಸ್ಥಾನ ಯಾವುದು? ಗಲಿವರ್ ಕ್ಲೋಸೆಸ್ಟ್ ಫ್ರೆಂಡ್ ನೇಮ್ ಈಸ್ ಕಾಲ್ಡ್ ಆಸ್ ರೆಡ್ರೆಸಲ್. ಸೊ ಈ ರೆಡ್ರೆಸಲ್ ಏನಿರ್ತಾನೆ ಅಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರ್ ಪ್ರೈವೇಟ್ ಅಫೇರ್ಸ್ ಅಂತ ಇರ್ತಾನೆ. ಸೊ ಖಾಸಗಿ ವಿಚಾರಗಳಿಗೆ ಸಂಬಂಧಪಟ್ಟಂತ ರಾಜನಿಗೆ ಮುಖ್ಯ ಸಲಹೆಗಾರನಾಗಿರ್ತಾನೆ. ವಾಟ್ ಸ್ಕಿಲ್ ಡಸ್ ಗಲಿವರ್ ಪ್ರೊಸೆಸ್ ಟು ಅಮೇಜ್ ದ ಲಿಲಿಪುಟಿಯನ್ಸ್? ಸೊ ಕ್ವಶನ್ ನಲ್ಲಿ ಸ್ಕಿಲ್ ಅಂತ ಶಬ್ದ ಬಂದ್ರೆ ಗಲಿವರ ಯಾವ ಸ್ಕಿಲ್ ನ ತೋರಿಸಿ ಲಿಲಿಪುಟಿಯನ್ ಜನರನ್ನ ಆಶ್ಚರ್ಯಪಡಿಸ್ತಾನೆ? ಗಲಿವರ್ ಎಬಿಲಿಟಿ ಟು ಪರ್ಫಾರ್ಮ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ನಂಬರ್ ನಲ್ಲಿ ಆತನಿಗಿದ್ದಂತ ನಾಲೆಜ್ ಅಂದ್ರೆ ಪ್ಲಸ್ ಮೈನಸ್ ಮಾಡೋದನ್ನ ನೋಡಿ ಅವ್ರು ಆಶ್ಚರ್ಯ ಪಡ್ತಾರೆ. ಮೆಜರ್ಮೆಂಟ್ ಅಳತೆಗಳನ್ನ ಮಾಡೋದನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಸೊ ಮೆಜರ್ಮೆಂಟ್, ಮ್ಯಾಥಮೆಟಿಕಲ್ ಪರ್ಫಾರ್ಮೆನ್ಸ್ ಇವುಗಳನ್ನ ನೋಡಿ ಗಲಿವರನ್ನ ಉಚ್ಚ ಅಂದ್ರೆ ಹೆಚ್ಚಿನ ಸ್ಥಾನ, ಅವನು ಬಹಳಷ್ಟು ಜಾಣ ಅಂತ ಅವ್ರು ಅನ್ಕೋತಾರೆ. ವಾಟ್ ರಿಕ್ವೆಸ್ಟ್ ಡಸ್ ದ ಎಂಪರರ್ ಲಿಲಿಪುಟಿಯನ್ ಮೇಕ್ ಟು ಗಲಿವರ್ ಇನ್ ಆರ್ಡರ್ ಟು ಸೆಕ್ಯೂರ್ ಹಿಸ್ ರಿಲೀಸ್? ಸೊ ಕ್ವಶನ್ ಅಲ್ಲಿ ರಿಕ್ವೆಸ್ಟ್ ಅಂತ ಬಂದ್ರೆ ರಾಜ ಗಲಿವರ್ ನಲ್ಲಿ ಏನಂತ ರಿಕ್ವೆಸ್ಟ್ ಮಾಡ್ಕೊಂತಾನೆ? ದ ಎಂಪರರ್ ಆಫ್ ಲಿಲಿಪುಟ್ ರಿಕ್ವೆಸ್ಟ್ ಗಲಿವರ್ ಟು ಹೆಲ್ಪ್ ಹಿಮ್ ಇನ್ ದ ವಾರ್ ಅಗೇನ್ಸ್ಟ್ ಬ್ಲೆಫೋಸ್ಕೋ. ಬ್ಲೆಫೋಸ್ಕೋ ದೇಶದೊಂದಿಗೆ ನಡೆಯುವಂತ ತಮ್ಮ ಯುದ್ಧದಲ್ಲಿ ತಾನು ಭಾಗಿಯಾಗಿ ತಮ್ಮನ್ನ ರಕ್ಷಿಸಬೇಕಂತ ರಾಜ ಕೇಳ್ತಾನೆ. ಹೌ ಡಸ್ ಗಲಿವರ್ ಫೈನಲಿ ಮ್ಯಾನೇಜ್ ಟು ಎಸ್ಕೇಪ್ ಫ್ರಮ್ ಲಿಲಿಪುಟ್? ಸೊ ಕ್ವಶನ್ ಅಲ್ಲಿ ಎಸ್ಕೇಪ್ ಅಂತ ಶಬ್ದ ಬಂದ್ರೆ ಇದು ಆಲ್ರೆಡಿ ಈ ಕ್ವಶನ್ ಬಂದಿದೆ. ಸೊ ಅವ್ನು ಎಸ್ಕೇಪ್ ಆಗೋದು ಒಂದು ಬೋಟ್ ಮೂಲಕ. ಸೊ ಬೋಟ್ ಮೂಲಕ ಗಲಿವರ ಲಿಲಿಪುಟಿಯನ್ ದೇಶವನ್ನ ಎಸ್ಕೇಪ್ ಆಗ್ತಾನೆ. ಇನ್ನು ನೆಕ್ಸ್ಟ್, ಹೂ ಇಸ್ ದ ಆಥರ್ ಆಫ್ ದ ನಾವೆಲ್ ಗಲಿವರ್ಸ್ ಟ್ರಾವೆಲ್? ಗಲಿವರ್ಸ್ ಟ್ರಾವೆಲ್ ಸ್ಟೋರಿ ಬರೆದವ್ರ ಹೆಸರು ಕೇಳಬಹುದು, ಜೊನಾಥನ್ ಸ್ವಿಫ್ಟ್. ಹೌ ಟಾಲ್ ಆರ್ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ಲಿಲಿಪುಟ್? ಲಿಲಿಪುಟಿಯನ್ ನಾಗರಿಕರು ಎಷ್ಟು ಎತ್ತರದಲ್ಲಿದ್ರು? 6 ಇಂಚ್ ಎತ್ತರ ಅವ್ರದ್ದು ಹೈಟ್. ಸೊ ಈ 16 ಪ್ರಶ್ನೆಗಳನ್ನ ನೀವು ನೋಡ್ಕೊಂಡ್ರೆ ನೀವು 2 ಅಂಕದ ಉತ್ತರಗಳನ್ನ ಅಲ್ಲಿ ಬರೀಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.